ರೂಪಮಂಗಲವನ್ನು ಸಲ್ಲಿಸಿ ತತ್ಸ್ವರೂಪಿಗಳಾಗಿರುವಂಥ ಶ್ರೀ ಸದ್ಗುರು ಪೂರ್ಣಾನಂದ ಪ್ರಪಾದಕ್ಕೂ ಶ್ರದ್ಧಾನಂದ ಪ್ರಪಾದಕ್ಕೆ ನಮಸ್ಕಾರ ರೂಪಮಂಗಲವನ್ನು ಮಾಡಿ ಶ್ರೀ ಸದ್ಗುರು ರೇವಣ ಸಿದ್ದೇಶ್ವರ ಪ್ರಪಾದಕ್ಕೂ ವಾಸುದೇವ ಪ್ರಪಾದಕ್ಕೆ ನಮಿಸಿ ಶ್ರೀ ಸದ್ಗುರು ಸಿದ್ದಾವಡ ಪ್ರಪಾದಕ್ಕೂ ಆರುಢ ಜ್ಯೋತಿ ಶಿವಪುತ್ರ ಪ್ರಪಾದಕ್ಕೆ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ಈ ಬ್ರಹ್ಮ ವೇದಿಕೆಯಲ್ಲಿ ಘನಾಧ್ಯಕ್ಷತೆಯನ್ನು ವಹಿಸಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶ್ರೀ ಸದ್ಗುರು ಮಠದ ಒಡೆಯರಾಗಿರುವಂಥ ಅಭಿನವ ಶಿವಾನಂದ ಪ್ರಪಾದಕ್ಕೆ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ನವರಸಭರಿತವಾಗಿ ಜಗನ್ಮಾತೆ ಪುರಾಣವನ್ನು ಉಪದೇಶ ಮಾಡಿಕೊಂಡು ಬಂದಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಶ್ರೀ ಸದ್ಗುರು ತೋರಣಗಟ್ಟಿ ಗುರುಗಳ ಪಾದಕ್ಕೆ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ಹಾಗೂ ಏನು ಅಂತ ಕೇಳಿದರೆ ಸಂಚಾಲಕರಾಗಿರುವಂಥ ಶ್ರೀ ಸದ್ಗುರು ವಿದ್ಯಾನಂದಪ್ಪಗಳ ಪಾದಕ್ಕೆ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ಸರ್ವ ಗುರು ಮಾತೆಯವರ ಪಾದಕ್ಕೂ ಕೂಡ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ಸರ್ವ ಮಹಾತ್ಮರ ಪಾದಕ್ಕೆ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿ ರೂಪದಿಂದ ಪ್ರಕಾಶಮಾನವಾಗಿ ಬಿಡುವಂಥ ಪರಮಾತ್ಮನಿಗೂ ಕೂಡ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ಇದು ಏನು ಅಂತ ಕೇಳಿದರೆ ಈಗ ಹಿಡಿವೆ ಮಾಡಿಕೊಳ್ಳಕ್ಕೆ ಬಂದಿದ್ದಾರೆ ಅವರ ಪಾದಕ್ಕೂ ಕೂಡ ಯಾವ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ ಈಗ ಏನು ಅಂತ ಕೇಳಿದ್ರೆ ವರ ಪುಣ್ಯಲತೆಯನ್ನು ಅವರ ಪಂತೆ ಬೆಳಪುದೇ ಚಂದ ಅಮಮ ಅಂತ ಭಾಳ ಸ್ವಾರಸ್ಯವಾಗಿರ್ತಕ್ಕಂಥ ವಿಷಯ ಇದು. ಶ್ರೀಮಣ್ಯ ಗುಣಶೈಗಳು ನೀತಿ ಕ್ರಿಯಾಚರ್ಯ ಸ್ಥಳವನ್ನು ಉಪದೇಶ ಮಾಡಿದ್ದಾರೆ. ನೀತಿಪಾದ, ಕ್ರಿಯಾಪಾದ, ಚರ್ಯಪಾದ ಅಂತೇಳಿ 3 ಪಾದಗಳದಾವು. ಪಾದ ಅಂದರೆ ಸ್ವರೂಪ ಅಂತ, ಪದ್ಧತೆ, ಗಮ್ಯತೆ, ಅನೇಕ ಮಿತಿ, ಪದಂ ಮತ್ತು ಎಲ್ಲರ ಸ್ವರೂಪವಾಗಿರ್ತಕ್ಕಂಥದ್ದು ಪಾದ ಅಂತ. ಏನು ಅಂತೇಳಿ ಕೇಳಿದ್ರೆ ಇಲ್ಲಿ ನೀತಿಪಾದ, ಕ್ರಿಯಾಪಾದ ಮತ್ತು ಚರ್ಯಪಾದ ಅನ್ನತಕ್ಕಂಥ 3 ಪಾದಗಳದಾವು ಅಂತ. 10 ಪದ್ಯಗಳಿಂದ ನೀತಿಪಾದವನ್ನು ಹೇಳಿದ್ದಾರೆ. 10 ಪದ್ಯಗಳು ನೀತಿಪಾದ. ಎಲ್ಲರೂ ನೀತಿವಂತರಾಗಬೇಕು ಅಂತ. ಶರೀರದಲ್ಲಿ ಪಾಪ, ವಾಣಿಯಲ್ಲಿ ಪಾಪ, ಮನಸ್ಸಿನಲ್ಲಿ ಪಾಪ ಮಾಡಬಾರ್ದು. ದೇಹದಲ್ಲಿಯೂ ಪುಣ್ಯ, ವಾಣಿಯಲ್ಲಿಯೂ ಪುಣ್ಯ ಮತ್ತು ಮನಸ್ಸಿನಲ್ಲಿಯೂ ಕೂಡ ಪುಣ್ಯ ಅನ್ನುವಂಥದ್ದು ಮಾಡಬೇಕು ಅಂತ. ಇಂಥದ್ದಕ್ಕೆ ಏನಂತಾರೆ ಪದ ನೀತಿ ಅಂತ. ಪುಣ್ಯಾತ್ಮ ಊರಾಗ ಅವನಂಥ ನೀತಿವಂತರು ಯಾರೂ ಇಲ್ಲಪ್ಪ, ಭಾಳ ನೀತಿವಂತಿದ್ದಾನು. ಆ ತಾಯಿ ಅಂತ ನೀತಿವಂತರು ಯಾರೂ ಇಲ್ಲಪ್ಪ. ನಮ್ಮೂರಿಗೆ ಎಂದು ಬಂದಾರ ಅವರು ಕುಡಿಯೋಕ್ಕೆ ಹಾಕ್ಕೊಂಡು ಅಂದಿನ ಹಿಡಿದು ಇಂದಿನವರೆಗೆ ಯಾರಿಗೂ ಕೂಡ ಯಾವ ತಾಯಿ ಸರದ ನಿಂದ್ರಲಿಲ್ಲ. ಅಷ್ಟು ಒಂದು ಏನಪ್ಪ ಅಂದ್ರೆ ನೀತಿವಂತರಾಗಿದ್ದಾರು. ಇದು ನೀತಿಪಾದ. ನೀತಿ ಅನ್ನುವಂಥದ್ದು ಬೇಕಂತ ಎಲ್ಲರಿಗೂ, ಹೆಣ್ಮಕ್ಳಿಗೆ, ಗಂಡ್ಮಕ್ಳಿಗೆ, ದೊಡ್ಡವರಿಗೆ, ಸಣ್ಣವರಿಗೆ. ಇದು ನೀತಿ ಕಳ್ಕೋಬಾರ್ದು ಅಂತ, ನೀತಿವಂತನಾಗಬೇಕು ಅಂತ. ಅಂದರೆ ಈ 3 ಏನು ಅಂತ ಕರಣಗಳಲ್ಲೇ ಪುಣ್ಯ ಸಂಗ್ರಹ ಆಗಬೇಕು. ದೇಹದಲ್ಲೇ, ವಾಣಿಯಲ್ಲೇ, ಮನಸ್ಸಿನಲ್ಲೇ ಏನು ಅಂತ ಪುಣ್ಯ ಸಂಗ್ರಹ ಆಗಬೇಕು ಅಂತ. ಪುಣ್ಯನ ಬರಬೇಕು, ಪುಣ್ಯನ ಇರಬೇಕು ಅಂತ. ಪುಣ್ಯ ಕಾರಣ ಮಾಡಬೇಕು ಅಂತ. ಪಾಪ ಕಾರ್ಯ ಮಾಡೋಕ್ಕೆ ಹೋಗ್ಬಾರ್ದು. ವಾಲ್ಯ ಕೋಳೆ ಏನು ಮಾಡಿದ ಅಂತ ಕೇಳಿದ್ರೆ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಪಾಪನ ಮಾಡಿದ ಅಂತ. ದೇಹದಲ್ಲಿಯೂ ಪಾಪ, ವಾಣಿಯಲ್ಲಿಯೂ ಪಾಪ ಮತ್ತು ಮನಸ್ಸಿನಲ್ಲಿಯೂ ಕೂಡ ಪಾಪನ ಮಾಡುವಂಥವನ. ಪುಣ್ಯ ಮಾಡಲಿಲ್ಲ. ಅವನ ಹೆಸರು ಮೊದಲು ರತ್ನಾಕರ ತಿಳಿಯಿತು. ಅವಾಗ ಮುಂದೆ ಏನು ಪದ ವಾಲ್ಯ ಕೋಳೆ ಅನ್ನಕತ್ತಿದ್ರು ಅವನು. ಯಾಕಂದ್ರೆ ಕಳ್ತನ ಹೊತ್ತೇರ್ಗೊಡ್ದ ಏನು ಬದುಕಿರ ಅರಣ್ಯದೊಳಗೆ ಇರವು. ಅರಣ್ಯದೊಳಗೆ ದಾರಿ ಇತ್ತು ಅಂದ್ರೆ ದಾರಿ ಒಳಗೆ ಕುಂತ್ಕೊಂಡು ಹೆಣ್ಮಕ್ಳು ಬರಲಿ, ಗಂಡು ಮಕ್ಕಳು ಬರಲಿ, ಅವರೆಲ್ಲ ಬಡ್ದು ಅವರಲ್ಲಿ ಎದ್ದೆಲ್ಲ ಸಂಪತ್ತೆಲ್ಲ ಕಸ್ಕೊಂಡ್ಬಿಡವು.
ಹಿಂಗೆ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಎಲ್ಲೊಬ್ಬ ಪಾಪಿ ಅದಾನ ಮತ್ತು ಭಾಳ ಏನಪ್ಪ ಮತ್ತು ಅದ ದಾರಿ ಹಿಡ್ದ ಹೋಗ್ಬೇಕು ಅಂಥದ್ದು ಎಲ್ಲ ಕಡೆ ಪ್ರಚಾರ ಆಗಿಬಿಟ್ಟಿತ್ತು. ಭಾಳ ಪಾಪ ಹೆಚ್ಚಾದರೂ ಪರಮಾತ್ಮ ಭೇಟಿ ಹಾಕಣ, ಭಾಳ ಪುಣ್ಯ ಹೆಚ್ಚಾದರೂ ಕೂಡ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ. ಮತ್ತಿದು ನಡು ಇರ್ತತಿಲ್ಲ, ಆ ಕಾಡಿಗೂ ಇಲ್ಲ ಈ ಕಾಡಿಗೂ ಇಲ್ಲ, ತತ್ವಬಟ್ಟ ನಡುವಾಟ ಪುಣ್ಯ ಮಾಡ್ತಿರ್ತಾರಲ್ಲ. ಹಾಗೆ ಇಲ್ಲೇನು ಅಂತ ಕೇಳಿದ್ರೆ ಭಾಳ ಪಾಪಿ ಅವ. ಅಂಥ ಪಾಪಿ ಆಗಿರ್ತಕ್ಕಂಥ ವಾಲ್ಯ ಕೋಳಿನಿಗೆ ಪರಮಾತ್ಮ ಏನಪ್ಪ ನಾರದ ಮಹರ್ಷಿಗಳ ರೂಪದಿಂದ ಬಂದುಬಿಟ್ಟು ಸನ್ಯಾಸಿಗಳವರು ದಿವಸ 14 ಲೋಕಗಳಿಗೆ ಸಂಚಾರ ಇರ್ತೈತೆ. ಅವರು ಯಾವ್ಯಾವ ಲೋಕದೊಳಗೆ ಏನಾಗೈತೆ ಅನ್ನೋದು ಹೇಳ್ತಾ ಇದ್ದಾರೆ ಅಂತ ಎಲ್ಲ ಹೋಗಿ ಪರಮಾತ್ಮನಿಗೆ ಹೇಳುವಂಥವ್ರಾಗಿದ್ದಾರೆ. ಅವಾಗ ಸಂಚಾರ ಮಾಡಿಕೊಂತ ಅವನು ಕೂಡ ಬಂದ, ಕೈಯಾಗ ಒಂದು ತಂಬೂರಿ ನಾರಾಯಣ 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 ಅನ್ಕೊಂತ ಬಂದ. ವೈಕುಂಠಕ್ಕೆ ಹೋಗ್ತದ್ರ ನಾರಾಯಣ ಅಂತಿದ್ದ, ಶಿವಲೋಕಕ್ಕೆ ಹೋಗ್ತದ್ರ ಶಿವ ಶಿವ ಅಂತಿದ್ದ, ಬ್ರಹ್ಮಲೋಕಕ್ಕೆ ಹೋಗ್ತಿದ್ದಂದ್ರೆ ಬ್ರಹ್ಮದೇವ ಅಂತ. ಹಿಂಗೆ ಅವರೆಲ್ಲ ದೊಡ್ಡವರು ಅಂದಾಗ ಅವ್ರ ನಾಮಗಳನ್ನು ತಗೋಬೇಕಾಗತ್ತೆ. ಭಾಳ ಭಕ್ತಿಯಿಂದ ಈ ನಾಮಗಳನ್ನು ನುಡಿಬೇಕಾಗತ್ತೆ. ಅಷ್ಟಾದ ಕೂಡಲೇ ಅವಾಗ ಏನಾಯ್ತು ಅಂತೇಳಿ ಕೇಳಿದ್ರೆ ನಾರದ ಮಹರ್ಷಿಗಳು ಬಂದರು. ಬಂದ ಕೂಡಲೇ ನಿಂದ್ರಿ ಇಲ್ಲಿ ಎತ್ತಿ ಅಂತ ನಿಂದ್ರ. ಅಂದ ಕೂಡಲೇ ಅವನು ನಿಂತ. ಏನಾಗ್ತಿ ನಿನ್ನ ಹತ್ತಿರ ಕೊಡೋದನ್ನ ಇಲ್ಲ ನಿನ್ನ ಕೊಂದ ಬಿಡ್ತಾನಂತೇಳಿ ಅಂದ ಕೂಡಲೇ ಒಂದು ತಂಬೂರು ಆಯ್ತು ನೋಡಪ್ಪ ತಗೋ ಇದನ್ನು ತಿಳ್ಕೊಟ್ರು. ಮತ್ತೇನಾದರೂ ಇದ್ರೆ ಹೇಳು, ಏನೂ ಇಲ್ಲ. ಅವಾಗಂತಾರೆ ಅವರು, ಆತು ಇಷ್ಟೆಲ್ಲ ಈ ಪಾಪ ನೀ ಮಾಡಾಕತ್ತಿ, ಪಾಪ ಮಾಡ್ತಂದ್ರೆ ಈ ಪಾಪಕ್ಕೆ ನಿನ್ನ ಹೆಂಡ್ರು ಮಕ್ಕಳು ತಾಯಿ ತಂದೆ ಬಂಧು ಬಾಂಧವರು ಅಣ್ಣ ತಮ್ಮ ಏನಾದರೂ ಕೂಡ ಇದಕ್ಕೆ ಭಾಗಿಗಳಾಗ್ಯಾರು ಏನು ಅಂತೇಳಿ ಕೇಳಿದ ನಾರದ ಮಹರ್ಷಿ. ಅವ ಅಂದ, ಹಿಂಗೆ ಹೇಳಿ ಮೋಸ ಮಾಡಿ ಹೋಗ್ಬೇಕಂತೇಳಿ ಮಾಡ್ಯಾನ ಅಂತೇಳಿ ಅಂತ ನಾವು. ಅದಕ್ಕೆ ಅವಾಗ ಏನಾಯ್ತು ಅಂತೇಳಿ ಕೇಳಿದ್ರೆ, ಇಲ್ಲ ನಾನು ಕೇಳಿಂದ ಹೋಗಿ ಕೇಳ್ಕೊಂಬ, ನೀ ಮಾಡುವಂಥ ಪಾಪದೊಳಗೆ ಅವ್ರ ಭಾಗಿಗಳಾದ್ರೆ ನೀ ಪಾಪ ಮಾಡೋಕೆ ಅಡ್ಡಿ ಇಲ್ಲ. ಮತ್ತು ಅವ್ರ ಭಾಗಿಗಳಾಗಲಿಕ್ಕೆ ಪಾಪ ಏನು ಮಾಡವಪ್ಪ, ನೀನು ಮಾಡಿ ಭಾಳ ಕಷ್ಟಕ್ಕತ್ತಿ, ನರಕಕ್ಕೆ ಹೋಗುದು, ರವರವರ ನರಕದೊಳಗೆ ಹೋಗಿ ನೀ ಬೀಳ್ಬೇಕಾಕತ್ತಿ. ಅವಾಗ ಹೋಗಿ ಕೇಳ್ಕೊಂಬ ಅಂದ ಕೂಡಲೇ, ಹೌದು ನಾ ಕಡೆ ಆದ ಕೂಡಲೇ ನೀವು ಓಡಿ ಹೋದ್ರೆ ಏನು ಮಾಡೋದು, ಹಗ್ಗ ತೊಗೊಂಡು ಕಟ್ಟಿ ಗಿಡಕ್ಕೆ ಹಗ್ಗ ತೊಗೊಂಡು ಕಟ್ಟು, ಆಮೇಲೆ ನೀವು ಹೋಗಿ ಬಾ ಅಂತೇಳಿ ಅಂದ. ಹಾಗೆತ್ತು ಹಗ್ಗ ತೊಗೊಂಡು ಕಟ್ಟಿ ಸತ್ತಾಕಿ ಈ ಕಾಲು ಹಿಡ್ಕೊಂಡು ಹೊತ್ತಿಗೆ ತನ ಬಿಗದ ಹೋಗಿಬಿಟ್ಟ. ಅವಾಗ ಏನು ಅಂತೇಳಿ ಕೇಳಿದ್ರೆ, ಸಂಸ್ಕಾರ ಏನು ಮನುಷ್ಯ, ಸಂಸ್ಕಾರ ಇಲ್ಲ ಯಾರು ಬಂದಾರು ಅನ್ನುವಂಥ ಪ್ರಜ್ಞೆ ಇಲ್ಲ ಅವನಿಗೆ. ಸಾಕ್ಷಾತ್ ಏನು ಅಂತಾರೆ ಯಾವ ನಾರದ ಮಹರ್ಷಿ ಬ್ರಹ್ಮಜ್ಞಾನಿ, ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಅವರು. ಆ ಸಮಯದೊಳಗೆ ಏನಾಯ್ತು ಅಂತ ಕೇಳಿದ್ರೆ, ಪಾದ ತಂದೆನ ಕೇಳಿದೆ, ಯಪ್ಪ ನಾ ಈಗ ದುಡ್ಕೊಂಡು ಬರ್ತಾನೋ, ಪಾಪ ಮಾಡೇ ದುಡ್ಕೊಂಡು ಬರ್ತಾನೋ, ಅದಕ್ಕಾಗಿ ಆ ಪಾಪ ನೀ ತಗೋತೀನೋ ಅರ್ಧ ಪಾಪ ಅಂತೇಳಂದ. ನೋಡಪ್ಪ ನಂದು ವಯಸ್ಸಾಗೈತಿ, ಈಗ ನೀ ಏನು ಮಾಡೋದು ಅಂತೇಳಿ ನಾವು ನಿನ್ನ ಹಿಂದೆ ಪಾಪನ ಮಾಡಿವು. ನಾವು ಸಣ್ಣ ನೀ ಮಗು ಇದ್ದಾಗ ನಿಂದ ಪಾಲನೆ ಪೋಷಣೆ ಮಾಡಿವು, ದೊಡ್ಡವನು ಮಾಡಿವು. ಈಗ ನಮಗೆ ಮುಪ್ಪಿನ ಅವಸ್ಥೆ ಬಂದೈತೆ ಅಂದ್ರೆ ನೀನು ನಮ್ಮನ್ನು ಪಾಲನೆ ಪೋಷಣೆ ಮಾಡಬೇಕು. ನೀ ಏನಾದರೂ ಮಾಡು, ಪಾಪಾರ ಮಾಡು, ಪುಣ್ಯಾರ ಮಾಡು, ಒಟ್ಟು ತೊಗೊಂಡು ಬಂದು ಹಾಕು ಅಂದ್ರೆ ಅವರು ಯಾರೋ ತಂದೆ ತಾಯಿಯನ್ನು ಕೇಳಿದ, ಅವರು ಹಂಗೆ ಅಂದರು. ಆಮೇಲೆ ಹೋಮ್ ನೆಟ್ಟರಿದ್ರು, ಅವ್ರನ್ನ ಕೇಳಿದ್ರು, ಹೋಗ್ರೆ ನಿಮ್ಗೆ ಯಾರು ಪಾಪ ಮಾಡೋದು ಹೇಳ್ತಾರೆ, ಪಾಪ ಮಾಡಿದ್ರೆ ಪಾಪಕ್ಕೆ ನೀವು ಭಾಗಿಗಳು, ನೀವು ತಂದೆಯನ್ನು ಕೊಟ್ಟಿರ್ತದ ಅದು ಕಷ್ಟ ಭಾಗಿಗಳು.
ಏನು ತಿಳಿದ್ಲು ಮಕ್ಕಳು ಹಂಗೆ ಅಂದರು, ಗಾಬರಿ ಆದ್ವು. ಛೇ ಮಾರಾಯ, ಇಷ್ಟೆಲ್ಲ ಏನು ಒಂದು ಹೆಂಡರಿ ಐತಕ್ಕೆ ಮಕ್ಕಳು ಐತಕ್ಕೆ ಬಂಡಿ ತುಂಬಿದ ಬಳಗವಿದ್ದೇನ ಕಥಾ ಅಂತ ಇವರ ನರಕಕ್ಕೆ ಹೋಗುವಾಗ ರಕ್ಷಣೆ ಮಾಡ್ತಾರೆ ಅಂತ ಮಾಡೋದಿಲ್ಲ ಅಂತ. ಆವಾಗ ಹೊಳ್ಳಿ ಬಂದ ಗಾಬರಿಯಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದ್ರು. ಕಣ್ಣಾಗ ನೀರು ಹಾದವು. ಅವಾಗ ಬೆಚ್ಚಿ ಯಪ್ಪ ಹೊರಗೆ ಬರ್ರಿ ಹತ್ತಿರಂದ. ಏನಾತ್ಪ ಯಪ್ಪ ಯಾರೂ ಇಲ್ಲ ಇಲ್ರಿ ಪಾಪ ತೋಳು ಅಂತ ಹೇಳಿದವರು, ಇದು ಮಾಡಿದ ಪಾಪ ನಾನಾ ಉಣಬೇಕಂತ. ನೋಡಪ್ಪ ಯಾರೋ ಉಣಂಗಿಲ್ಲ, ನೀ ಚಲೋದು ಮಾಡಿದ್ರು ನಿನಗೆ, ಸುಮಾರು ಮಾಡಿದ್ರು ನಿನಗೆ ಐತಿ, ಮತ್ತೀಗ ಹೆಂಗೆ ಮಾಡ ಯಪ್ಪ ನೀ ಹೇಳ್ದಂಗೆ ಕೇಳ್ತಾನೆ. ಹಂಗಾದ್ರೆ ನಾವೊಂದು ಮಂತ್ರ ಹೇಳ್ತೇನೆ ನನಗೆ, ಮಂತ್ರ ಅನ್ಕೊಂತ ಈ ಗಿಡದ ಬಿಡಕ್ಕೆ ಕುಂತ ಬಿಟ್ಟ, ನಿನ್ನ ಪಾಪ ಎಲ್ಲ ಸೊಟ್ಟ ಭಸ್ಮೀಭೂತ ಕತ್ತಿ ಅಂತ. ಅವಾಗ ಸ್ವಲ್ಪ ಕಡೆ ಹೊಳ್ತದೆ ಅದು. ಹಂಗಾದ್ರೆ ನಾವೊಂದು ಮಂತ್ರ ಹೇಳ್ತಾರಪ್ಪ, ಮಂತ್ರ ಅನ್ಕೊತ ಕೊಂಡ್ರು ಅದು ಕೂಡಲೇ ಆಗ್ರಿಪ್ಪ ಅಂತೇಳಿ ಪಾದಕ್ಕೆ ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಕುಂತ. ರಾಮ ರಾಮ ಅನ್ನುವತ್ತಿ ಅಂದ್ರು. ರಾಮ ಅಂದ್ರೆ ಅದು ಪಾಪ ಹೆಚ್ಚಾಗಿತ್ತು ವಾಣಿ ಒಳಗೆ, ರಾಮ್ ಅಂತೇಳಿ ಬರಲಿಲ್ಲ. ಅದು ಮರ ಅನ್ನಕತ್ತಿದ, ಮರ ಅಂತಿದ್ದ, ಆ ಮರ ಈ ಮರ ಅನ್ನಕತ್ತಿದ. ಹಂಗಾದ್ರೆ ಹಂಗೆ ಅನ್ಕೊತಿರು, ಆ ಮರ ಈ ಮರ ಅನ್ಕೊತಿರು ಅಂತೇಳಿ ಹೇಳಿ ಹೋಗಿಬಿಟ್ಟವು. ಮುಂದದು ಆ ಮರ ಈ ಮರ ಅನ್ನತಕ್ಕಂಥದ್ದು ಹೋಗಿ ರಾಮ ಅನ್ನತಕ್ಕಂಥ ಮಂತ್ರ ವಾಣಿ ಒಳಗೆ ಬಂತು. ಯಾಕಂದ್ರೆ ತಪಸ್ಸು ಮಾಡೋಕ್ಕತ್ತಿದಲ್ಲ, ಕುಂತು ಬಿಟ್ಟ. ಸತ್ಪುರುಷರ ಏನಪ್ಪ ಮಾತನ್ನು ಕೇಳಿದ ಅಂತ ಕೇಳಿ ಅವಾಗ ಆ ಮರ ಈ ಮರ ಅನ್ನೋದು ಬಿಟ್ಟು ರಾಮ 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 ಅಂತೇಳಿ ಏನಾತ್ಮಂದ್ರೆ ಅದು ವಾಣಿ ಒಳಗೆ ನುಡಿಯಾಕೆ ಹತ್ಬಿಟ್ಟು ಕುಂತಲ್ಲೇ ಸಮಾಧಿ ಹತ್ತಿ ಮಂತ್ರದ ಆಕಾರ ವೃತ್ತಿನ ಆತ್ಮಂತ ರಾಮನ ತಕ್ಕಂಥ ಏನು ಮಂತ್ರ ಆತ ಆಕಾರ ಆಗಿ ಏನಪ್ಪ ಅಂದ್ರೆ ನುಡಿಯಾಕೆ ಹತ್ತಿಬಿಟ್ಟ. ಮುಂದೆ ಏನಾಯ್ತು ಅಂದ್ರೆ ಹುತ್ತ ಬೆಳೀತು. ಆಮೇಲೆ ಕುಂತಾನ ಹುತ್ತು ಅನ್ನುವಂಥದ್ದು ಬೆಳೆದು ಅವನ ಮ್ಯಾಲ ತಲೆ ಮ್ಯಾಲ ಒಂದು ಗೇಣು ಬೆಳೀತದೆ ಹುತ್ತು. ಒಳಗೆ ಕುಂತಾನು 12 ವರ್ಷ ಆಗೈತಿ. ಮತ್ತೇನು ಅಂದ್ರೆ ಮಹಾಮಂತ್ರವನ್ನು ನುಡಿತಾ ಇತ್ತು. ರಾಮ 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 ಅಂತೇಳಿ ಈ ಮಂತ್ರವನ್ನು ನುಡಿತಾ ಇದ್ದ ಅಂತ. ರಾಮ ರಾಮ ಅನ್ನುವಂಥ ಮಂತ್ರನೂ ಕೂಡ ನಿನ್ನ ಸ್ವರೂಪವನ್ನು ಹೇಳ್ತತಿ. ಓಂ ನಮಃ ಶಿವಾಯ ಅನ್ನತಕ್ಕಂಥ ಮಂತ್ರನೂ ಕೂಡ ನಿನ್ನ ಸ್ವರೂಪವನ್ನು ಹೇಳ್ತತಿ. ನೀನು ಯಾರು? ಲಕ್ಷ್ಯವಾದ ಶುದ್ಧ ಚೈತನ್ಯ ಪರಬ್ರಹ್ಮ ಸ್ವರೂಪಿದ್ದಿ. ಅಂಥ ಪರಬ್ರಹ್ಮ ಸ್ವರೂಪವೇ ಪರಮಾತ್ಮ. ಪರಮಾತ್ಮನ ಸ್ವರೂಪವೇ ರಾಮ. ರಾಮನ ಸ್ವರೂಪವೇ ಕೃಷ್ಣ. ಎಲ್ಲ ಏನಪ್ಪ ಯಾವ ದೇವಿ ಸ್ವರೂಪ. ದೇವಿಯೂ ಕೂಡ ಪರಮಾತ್ಮನ ಸ್ವರೂಪವಾಗಿದ್ದಾಳು ಅಂತಂದ್ರೆ ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತ ಹೇಳಿದ್ರೆ ಈ ರಾಮ ಅನ್ನುವಂಥ ಮಂತ್ರ ಅನ್ಕೊಂತ ಇರಪ್ಪ, ಅನ್ಕೊಂತ ಇರಾಕತ್ತಿದ. ಮುಂದೇನಾಯ್ತು ಅಂತ ಹೇಳಿದ್ರೆ ಆ ಮಂತ್ರದ ಪ್ರಭಾವದಿಂದ ಏನಾಯ್ತು ಅಂತೀರ ಹೊತ್ತು ಬೆಳೀತಿ ಒಳಗೆ ಕುಂತ ನಾಕತ್ಯಾನ. 12 ವರ್ಷ ಆದ ಕೂಡಲೇ ನಾರದ ಮಹರ್ಷಿಗಳು ಬಂದರು. ಅಲ್ಲೆಲ್ಲೆಲೆ ನಾ ಕುಡಿಸಿದ ವ್ಯಕ್ತಿನ ಇಲ್ಲಿ ಕುಂತಾನು, ಇವ ರಾಮನಾಮ ಅನ್ನುವ ಆ ಮಂತ್ರ ಅಂತ ತಿಳ್ಕೊಂಡು ಅವಾಗ ಭಾಳ ಆನಂದ ಆಯ್ತು. ಆನಂದ ಏನು ಮಾಡ್ತಾನು ಅಂತ ತಿಳ್ಕಿದ್ರೆ ಒಂದು ಕಟ್ಟಿಗೆ ತೊಗೊಂಡು ಹಾಗೆ ಹಿಂದಿಂದೆಲ್ಲ
ಏನದು ಹುತ್ತು ಬೆಳೆದತ್ತು ಆ ಹುತ್ತೆಲ್ಲ ಕೆಡಿಕೊಂತ ಬಂದುಬಿಟ್ಟ ಅಂತ. ಯಾಕಂದ್ರೆ ಶಿವನ ಆಕಾರ ವೃತ್ತಿ ಆದ್ರೆ ಬಹಿರ್ಬಾಣಿ ಇರ್ಲಿಕ್ಕಾದ್ರೆ ಮುಗಿದು ಹೋತು. ಕಲ್ಲ ಕುಂತಂಕ ಕುಂತು ಬಿಡ್ತಾನೆ. ಮಳೆ ಗಾಳಿ ಬಿಸಿಲು ಏನು ಚಳಿ ಅನ್ನತಕ್ಕಂಥದ್ದು ಯಾವುದು ಕೂಡ ಹತ್ತಂಗಿಲ್ಲ ಅಂತ. ಇಂಥ ಒಂದು ದಿವ್ಯ ಸ್ಥಿತಿ. ಅಪ್ಪುಗಳು ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ನೋಡಿದ್ರು. ವಾಲ್ಯ ಕೋಳೆ ಅನ್ನುವಂಥವ ರಾಮ ರಾಮ ಅನ್ನತಕ್ಕಂಥ ಮಂತ್ರವನ್ನು ನೋಡಿದ್ರು. ಈ ರಾಮ ರಾಮ ಅನ್ನುವಂಥ ಮಂತ್ರವನ್ನು ನುಡಿಯುವಂಥವ್ರು ಭಾಳ ಜನ ಇದ್ದಾರು. ಅವರೆಲ್ಲ ಪುಣ್ಯವಂತರ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ನಮಗೆ ಶಿವಾನಂದ ಅಪ್ಪಗಳು ಹಾಕಿಕೊಟ್ಟಾರೆ. ಪೂರ್ಣಾನಂದ ಅಪ್ಪಗಳು, ಶ್ರದ್ಧಾನಂದ ಅಪ್ಪಗಳು ಈ ನೇಮವನ್ನು ಹಾಕಿಕೊಟ್ಟಾರೆ. ಯಾವಾಗಲೂ ಕುಂತಾಗ ನಿಂತಾಗ ಹೊಲಕ್ಕೆ ಹೋಗುವಾಗ ಮನೆಗೆ ಬರುವಾಗ ಅಡುಗೆ ಮಾಡುವಾಗ ಊಟಕ್ಕೆ ನೀಡುವಾಗ ಇನ್ನೂ ಸಮಯದೊಳಗೆ ತಂಬಿ ತೊಗೊಂಡು ಹೋದಾಗೂ ಕೂಡ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶ್ರೀರಾಮ 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 ಅನ್ನತಕ್ಕಂಥ ಮಂತ್ರವನ್ನು ಅನ್ಕೊಂತಿದ್ರು ಬಿಟ್ಟು. ಅವಾಗ ಏನಾಯ್ತು ಅಂತೇಳಿ ಕೇಳಿದ್ರೆ ಆ ತೆಗೆದ ಕೂಡಲೇ ಮುಂದೆ ದೂರ ನಿಂತು ಕಣ್ಣಿನ ಮುಂದೆ ಏನು ಹೊತ್ತಿತ್ತು ಅದನ್ನು ಹಗಾರಕ್ಕೆ ಆ ಕಟ್ಟಿಗೆಯಿಂದ ಸರಿಸಿ ಅದೆಲ್ಲ ಹೋತು. ಆವಾಗ ಕಣ್ಣು ತೆಗೆದ್ರು ಅವರು. 12 ವರ್ಷ ಕುಂತಾನು ಅಂದಾಗಿನಪ್ಪ ತಪಸ್ಸು ಬೆಳೆದತ್ತು ಅಂತ. ತಪಸ್ಸು ಬೆಳೆದತ್ತು. ಅವಾಗ ಏನಪ್ಪ ಅಂತೀರ ಕಣ್ಣು ತೆಗೆದು ನೋಡಿದ 12 ಹರಿದಾರು ಗಟ್ಟಲೆ ಎಲ್ಲಿ ನೋಡ್ಯಾನ ಅಟ್ಟು ಸುಟ್ಟು ಬೂದಿ ಆಗಿ ಹೋಗ್ತದೆ. ಏನೂ ಉಳಿದಿಲ್ಲ. ಇದು ತಪಸ್ಸಿನ ಮಹಿಮ. ಆದ್ದರಿಂದ ಏನಪ್ಪ ಅಂದ್ರೆ ವರ ಪುಣ್ಯ ಇದು. ಇಂಥ ಪುಣ್ಯವನ್ನು ಮಾಡಿಕೊಳ್ಳುವಂಥವರಾದರು ಅಂತ. ವರ ಪುಣ್ಯಲತಿಯನು ಆವರಿ ಪಂತೆ ಬೆಳಿಪುದಿ ತಂದ ಅಮಮ. ಅಮಮ ಅಂದ್ರೆ ಆಶ್ಚರ್ಯ ಅಂತ, ಮಮ ಅಲ್ಲ. ಅಮಮ ಅನ್ನಬೇಕದನ್ನು. ಅಮಮ ಅಂದ್ರೆ ಏನಪ್ಪ ಅಂದ್ರೆ ಆಶ್ಚರ್ಯ ಅಂತ. ಹಿಂಗೆ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ಕೋತಾರೆ ಏನಪ್ಪ ಅಂದ್ರೆ ಆಗೋದಿಲ್ಲ ಅಂತ. ಅದಕ್ಕಾಗಿ ಇಂಥ ವರ ಪುಣ್ಯ ದೇಹಾತ್ಮ ಬುದ್ಧಿ ಎಂ ಪಾಪಂ. ದೇಹವೇ ನಾನು ತಿಳಿ ಯಾರು ತಿಳ್ಕೊಂಡಾರವಲ್ಲ ಪಾಪಿರು. ಆತ್ಮ ಹಂ ಬುದ್ಧಿ ಜಂ ಪುಣ್ಯಂ. ಆತ್ಮಸ್ವರೂಪವೇ ನಾನು ಅಂತೇಳಿ ಯಾರು ತಿಳ್ಕೊಂಡಾರು ಅವರ ಪುಣ್ಯವಂತರು. ಅದಕ್ಕಾಗಿ ಏನು ಅಂತ ತಿಳ್ಕಿದ್ರೆ ಇಂಥ ಈ ಯಾವ ದಿವ್ಯ ಸ್ಥಿತಿ ಅನ್ನುವಂಥದ್ದು ನಿಂದದ. ದೇಹಾತ್ಮ ಬುದ್ಧಿ ಜಂ ಪಾಪಂ ಆತ್ಮ ಹಂ ಬುದ್ಧಿ ಜಂ ಪುಣ್ಯಂ. ಅದಕ್ಕಾಗಿ ಇಂಥ ಯಾವ ದಿವ್ಯ ಸ್ಥಿತಿ ಆ ಬ್ರಹ್ಮಾಕಾರ ವೃತ್ತಿ ಒಳಗಿರಬೇಕು ಅಂತ. ರಾಮ ಅನ್ನುವಂಥ ಮಂತ್ರನೂ ಕೂಡ ಪರಬ್ರಹ್ಮ ಸ್ವರೂಪದ. ಓಂ ನಮಃ ಶಿವಾಯ ಅನ್ನತಕ್ಕಂಥ ಮಂತ್ರನೂ ಕೂಡ ಪರಬ್ರಹ್ಮ ಸ್ವರೂಪದ. ಇವೆಲ್ಲ ದೇಹಗಳನ್ನುವಂಥವು ಅಸ್ಥಿರವಾದವಂಥವು. ಈ ಯಾವ ಸ್ಥೂಲ ದೇಹಗಳು ಎಷ್ಟದ ಒಟ್ಟು ಇವು ಸ್ವಭಾವತನಾಚ. ಸ್ವಭಾವತನಾಚ ಅಂದ್ರೆ ತಾಯಿ ಉದರದಿಂದ ಹೊರಗೆ ಬರ್ತಾ ಇದ್ದಾವೆ. ಮುಂದೆ ಮತ್ತು ತಾಯಿ ಮರಿ ಕುಡಿದ ದೊಡ್ಡವಾಗಿ ಆಮೇಲೆ ಅಡ್ಡಾಡಕತ್ತಿದ ಕೂಡಲೇ ರೊಟ್ಟಿ ಪಟ್ಟಿ ಕೊಡ್ತಾ ಇದ್ದಾರೆ ಮಗನಿಗೆ. ದೊಡ್ಡ ಮಕ್ಕನ 10 ವರ್ಷ 15 22 ವರ್ಷ ಆದ ಕೂಡಲೇ ಲಗ್ನ ಮಾಡ್ಕೋತಾನೆ. ಬೆಳ್ಕೊಂತ ಹೋಗ್ತಿರು. ಮುಂದೆ 100 ವರ್ಷ ಆದ ಕೂಡಲೇ ಏನಪ್ಪ ಅಂದ್ರೆ ಇದೇ ನಾಚಕ. ಇದಕ್ಕೆ ಸ್ವಭಾವತಃ ನಾಚ ಅಂತಾರೆ. ಈ ಸ್ವಭಾವತಃ ನಾಚಕ್ಕೆ ನೀನು ಆಶ್ರಯವಾಗಿದ್ದಿ. ನೀನು ಯಾರ ಪರಿಪೂರ್ಣ ಪರಬ್ರಹ್ಮ ವಸ್ತು. ಅಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ನಿನಗೆ ನಾಚತ್ವ ಅನ್ನುವಂಥದ್ದೆಲ್ಲ ಅಂತ. ಆಶ್ರಯಿತ ನಾಚೆ ಸೂಕ್ಷ್ಮ ದೇಹದಲ್ಲ ಇದು ಆಶ್ರಯ ಮಾಡೈತಿ. ಎದನ್ನು ಆಶ್ರಯ ಮಾಡಿಕೊಂಡದ? ಅಜ್ಞಾನವನ್ನು ಅಜ್ಞಾನ ಅನ್ನುವಂಥ ಗ್ವಾಡಿಯನ್ನು ಆಶ್ರಯ ಮಾಡಿಕೊಂಡದ ಅಂತ ಅಂದಾಗ ಅಜ್ಞಾನ ನಾಚ. ಆದರೆ ಈ ಪದ ಆಶ್ರಯಿತ ನಾಚ ಅನ್ನುವಂಥದ್ದು ನಾಚ ಆಕ್ಕತಿ. ಅದು ಯಾವುದೋ ಹೃದಯ ಗ್ರಂಥಿ ಅಂತಃಕರಣ. ಅಂತಃಕರಣ ಅನ್ನುವಂಥದ್ದು ಏನಂತ ಇದು ಹೃದಯ ಗ್ರಂಥಿ ಅಂತಾರೆ. ಇದಕ್ಕೆ ಆತ್ಮನ ಧರ್ಮ. ಅನಾತ್ಮದಲ್ಲೇ ಅನಾತ್ಮ ಧರ್ಮ ಆತ್ಮನಲ್ಲೇ ಕೂಡಿದ್ದಕ್ಕೆ ಇದಕ್ಕೆ ಅಂತಃಕರಣ ಅಂತಾರೆ. ಇದು ಸೂಕ್ಷ್ಮ ದೇಹ ಅಂತಾರೆ. ಸ್ವಪ್ನಾವಸ್ಥೆಯಲ್ಲಿ ಇರುವಂಥದ್ದಾಗೈತಿ.
ಇನ್ನು ಆಮೇಲೆ ಏನಪ್ಪ ಅಂತೀರಿ, ಇದು ಸ್ವಪ್ನಾವಸ್ಥೆಗಳು ಆಶ್ರಯಿತನಾಚ ಅಂದ್ರೆ ಏನಪ್ಪ ಅಂದ್ರೆ ಇದು ಅಜ್ಞಾನವನ್ನು ಆಶ್ರಯ ಮಾಡಿಕೊಂಡಂತ ಸೂಕ್ಷ್ಮ ದೇಹ. ಅಜ್ಞಾನ ಅನ್ನುವಂಥದ್ದನ್ನ ಚಾಬಕಾದ ಏನು ಬೇಕಪ್ಪ ಪರತಾನಾಚ. ಇದಕ್ಕೆ ದಂಡ ಬಂಡ ನ್ಯಾಯದ ಒಂದು ದೃಷ್ಟಾಂತ ಕೊಟ್ಟಾರೆ. ದಂಡ ಬಂಡ ನ್ಯಾಯ ಅಂದ್ರೆ ಏನಪ್ಪ ಅಂತೀರ, ಎಲ್ಲರೂ ಮನೆ ಒಳಗೆ ಮೊದಲು ಏನಿರ್ತದ್ದು ಅಡಕಲು ಗಡಿಗೆ ಇರ್ತದ್ದು. ಅಡಕಲು ಗಡಿ 2 ಸಾಲು 3 ಸಾಲು 4 ಸಾಲು 5 ಸಾಲು ಗಟ್ಟೆ ಮ್ಯಾಲ 15 ತನ ಅವು ಏನಪ್ಪ ಇರುವಂಥ ಅಡಕಲು ಗಡಿಗೆ. ಅಕಸ್ಮಾತ್ ಏನಪ್ಪ ತಳಗಿನ ಅರಿವಿ ಒಳಗೆ ಏನತ್ತೇನು ರತ್ನ ಅದ. ಆ ರತ್ನವನ್ನು ಕಾಣಬೇಕಾದ್ರೆ ಏನು ಮಾಡ್ತಾನಪ್ಪ ಅಂತೀರ, ಬಡಿಗೆ ತೊಗೊಂಡು ಹೊಡೆದ ಕೂಡಲೇ ಆ ಒಟ್ಟು ಏನು ಸಾಲು ಇದ್ದು ಹೊಡೆದ ಏನಾದರೂ ಭಸ್ಮ ಆಗಿರೋದು. ಒಳಗಿರುವಂಥ ರತ್ನವು ತಾನೇ ಪ್ರಕಾಶಮಾನವಾಗೈತೆ ಅಂತ ಬೆಳಗುವಂಥದ್ದಾಗೈತೆ. ಹಾಗೆ ಇವೆಲ್ಲ ಏನಪ್ಪ ಅಡಕಲ ಗಡಿಗಿದ್ದಂಗೆ ಯಾವುದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅನ್ನತಕ್ಕಂಥ ಒಂದರ ಮೇಲೆ ಬಂದದ. ಇವತ್ತರ ಒಳಭಾಗದಲ್ಲಿ ಇರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು. ಆ ಪರಬ್ರಹ್ಮ ಸ್ವರೂಪವನ್ನು ತಿಳ್ಕೊಂಡ ಮೇಲೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಜ್ಞಾನ ಆಯಿತು. ದಂಡ ಬಂಡ ನ್ಯಾಯ ಇದಕ್ಕೆ ಬರ್ತಾನಾಚ ಅಂತಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ದಂಡ. ಈ ಅಜ್ಞಾನ ಅನ್ನುವಂಥ ಕೊಪ್ಪರಿಗೆ ಹೋಗಿ ಬಡದ ಕೂಡಲೇ ಅಜ್ಞಾನ ಅನ್ನುವಂಥದ್ದೆಲ್ಲ ಪುಡಿ ಪುಡಿ ಆಗಿ ಹೋಯಿತು ಅಂತ. ಅದಕ್ಕಾಗಿ ಈ ಪ್ರಕಾರವಾಗಿ ಏನಂತಾರೋ ಸ್ವಭಾವತಾನಾಶ, ಆಶ್ರಯಿತನಾಶ, ಪರತನಾಶ ಅನ್ನುವಂಥ 3 ನಾಶಗಳದಾವು. ಈ 3 ನಾಶಗಳಿಗೆ ವಿಲಕ್ಷಣವಾಗಿರುವಂಥ ಸ್ವಯಂ ಪ್ರಕಾಶವಾಗಿರುವಂಥ ಪರಬ್ರಹ್ಮ ಸ್ವರೂಪವೇನೇ ನದಿ ಅಂತ. ಅಂಥ ಯಾವ ದಿವ್ಯ ಸ್ವರೂಪವನ್ನು ತಿಳ್ಕೊಬೇಕನ್ನುವಂಥ ವಿಷಯವನ್ನು ಇಲ್ಲಿ ಏನಪ್ಪದ ತಿಳಿಸುವಂಥವ್ರಾದ. ಈ ದಿವ್ಯ ಸ್ವರೂಪವನ್ನು ಯಾರು ತಿಳ್ಕೊತಾರೆ ಅವರ ನಿಜವಾದ ಪುಣ್ಯವಂತರು. ಯಾಕಂದ್ರೆ ನಸ ಪುನರಾವರ್ತತೆ, ಪುನರ್ಜನ್ಮಿಲ್ಲ. ಉಳಿದವರೆಲ್ಲ ಪುಣ್ಯ ಮಾಡ್ತಾರೆ, ಮತ್ತು ಜನ್ಮಗಳದವ್ರಿಗೆ ಬಾಳೆ ಜನ್ಮಕ್ಕೆ ಬರಬೇಕು. ಯಾಕಂದ್ರೆ ಸಕಾಮ ಪುಣ್ಯಗಳಿದ್ದಾರೆ. ಅವರು ಇಷ್ಟ ಇಟ್ಕೊಂಡು ಪುಣ್ಯ ಮಾಡ್ತಾರೋ ಅಂದಾಗ ಜನ್ಮಗಳದಾವೆ ಅವರಿಗೆ ಒಳ್ಳೆ ಬರಬೇಕು. ನಿಷ್ಕಾಮ ಪುಣ್ಯ ಮಾಡಿದ್ರೆ ಅಂತಃಕರಣ ಪರಿಶುದ್ಧ ಕತೆ, ಶುದ್ಧ ಅಂತಃಕರಣದಲ್ಲಿ ಬ್ರಹ್ಮಾತ್ಮ ಜ್ಞಾನಕತೆ, ಅಜ್ಞಾನಕೃತ ಅವರ ನಿವೃತ್ತಿಯಾಗಿ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನು ತಿಳ್ಕೊಂಬಿಟ್ಟ ಅನ್ನುವಂದಾಗ ಇವೇನಪ್ಪ ಅಂದ್ರೆ ಮುಕ್ತನಾಗತಕ್ಕಂಥವನಾದ. ಅಂಥ ಯಾವ ದಿವ್ಯ ಸ್ಥಿತಿಯನ್ನು ಅಪ್ಪುಗಳು, ಪೂರ್ಣಾನಂದಪ್ಪಗಳು, ಶ್ರದ್ಧಾನಂದಪ್ಪಗಳು, ರೇವಣ ಸಿದ್ದೇಶ್ವರಪ್ಪಗಳು, ವಾಸುದೇವಪ್ಪಗಳು, ಜಗದ್ಗುರು ಶಿವಾನಂದರು, ಸದಾಶಿವಾನಂದರು ಎಲ್ಲ ಮಹಾತ್ಮರು ಈ ವಿಷಯವನ್ನು ಉಪದೇಶ ಮಾಡುವಂಥವರಾಗಿದ್ದಾರೆ. ಅಂಥ ಯಾವ ದಿವ್ಯ ಸ್ಥಿತಿಯನ್ನು ತಿಳ್ಕೊಂಡ್ರೆ ಏನಾಕೈತಪ್ಪ ಅಂದ್ರೆ ನಸ ಪುನರಾವರ್ತತೆ, ಪುನರ್ಜನ್ಮಿಲ್ಲ ಅಂತ. ಅವನ ನಿಜವಾದ ಪುಣ್ಯವಂತ. ಯಾರ ಹೃದಯಗಂತಿ ಶಿಥಿಲಾಗೈತಿ ಅವರ ಪುಣ್ಯವಂತ. ಯಾರ ಹೃದಯಗಂತಿ ಹೋಗಿಲ್ಲ ಹಂಗತಿ ಕಗ್ಗಂಟಾಗಿ ಅಂದ್ರೆ ಅವರ ಪುಣ್ಯವಂತರಲ್ಲ. ಜಗತ್ತಿನಲ್ಲಿ ಅನ್ಬೋದು, ಏನೋ ಸಕಾಮ ಪುಣ್ಯ ಇರ್ತೈತಿ, ಪುಣ್ಯವಂತಪ್ಪ ದೊಡ್ಡ ಶ್ರೀಮಂತರಾದ ಅಂತೇಳಿ ಅನ್ಬೋದು. ಆದರೆ ಏನಪ್ಪ ಸಕಾಮ ಪುಣ್ಯದ ಫಲದಿಂದ ಹೊರಗಿನ ಪದಾರ್ಥಗಳು ಸಿಗ್ತಾವೆ, ಒಳಗಿನ ಪದಾರ್ಥ ಆತ್ಮ ಸ್ವರೂಪ ಸಿಗಂಗಿಲ್ಲ ಅಂತ. ಅದಕ್ಕಾಗಿ ಇಂಥ ಯಾವ ದಿವ್ಯ ಸ್ಥಿತಿಯನ್ನು ತಿಳ್ಕೋಬೇಕು. ನಿಜವಾದ ಪುಣ್ಯ ನೋಡಪ್ಪ. ಇಂಥ ನಿಜವಾದ ಪುಣ್ಯವನ್ನು ಮಾಡಿಕೊಂಡಿರ್ತಕ್ಕಂಥವರು ಪೂರ್ಣಾನಂದಪ್ಪಗಳು, ಶ್ರದ್ಧಾನಂದಪ್ಪಗಳು. ಅವರು ಯಾವ ಪುಣ್ಯದ ಅದಾರು ನಾವು ಅದ ಪುಣ್ಯದೊಳಗೆ ಇರಬೇಕು ಅಂತ. ಅಂದ್ರೆ ಪುಣ್ಯ ಅಂದ್ರೆ ಆತ್ಮಾಕಾರ ವೃತ್ತಿ, ಬ್ರಹ್ಮಾಕಾರ ವೃತ್ತಿಯೊಳಗೆ ಇರೋದ ಪ್ರಯತ್ನ ಅನ್ನತಕ್ಕಂಥದ್ದು ಮಾಡಬೇಕು ಅಂತ. ಈಗೆಲ್ಲ ಹೊಲದ ಆಕಾರ ವೃತ್ತಿ ಆಕತಿ, ಮಣಿ ಆಕಾರ ವೃತ್ತಿ ಆಕತಿ, ಮತ್ತು ಸತಿ ಆಕಾರ ವೃತ್ತಿ ಆಕತಿಲ್ಲ. ಹಂಗೆ ಬ್ರಹ್ಮಾಕಾರ ವೃತ್ತಿ ಆಗಬೇಕು. ಸತ್ವದ ಆಕಾರ, ಚಿತ್ತದ ಆಕಾರ, ಆನಂದದ ಆಕಾರ, ನಿತ್ಯದ ಆಕಾರ, ಪೂರ್ಣದ ಆಕಾರ, ಅಖಂಡದ ಆಕಾರ ವೃತ್ತಿ ಅನ್ನುವಂಥದ್ದು ಆಗಬೇಕು ಅಂತ. ಅದು ಅಖಂಡ ಪರಿಪೂರ್ಣ ಪರಬ್ರಹ್ಮ ವಸ್ತು ಎಲ್ಲಿದೆ, ಎಲ್ಲಿ ವೃತ್ತಿ ಅದ ಆ ವೃತ್ತಿಗೆ ಆಶ್ರಯವಾಗಿ ಅಲ್ಲೇ ಇದೆ ಅಂತ. ಅದಕ್ಕಾಗಿ ದೂರಿಲ್ಲ. ಅಂಥ ಯಾವ ದಿವ್ಯ ಸ್ವರೂಪವನ್ನು ಇಲ್ಲಿವರೆಗೆ ಅಪ್ಪಗಳು ತಿಳಿಸ್ಕೊಂಡು ಬರುವಂಥವರಾದರು. ಅಂಥ ದಿವ್ಯ ಸ್ಥಿತಿಯನ್ನು ತಿಳ್ಕೊಂಡು ದಂಡ ಆಗುವ ಎಂಬಲ್ಲಿ ಇವಾಗ ಪಾದಕ ಮಾಡಿರ್ತಕ್ಕಂಥ